BP ನ ಕಮ್ಮಿ ಮಾಡೋದು ಹೇಗೆ? ಹೈಪರ್ ಟೆನ್ಷನ್ ಪೇಷಂಟ್ ಆಗಿರ್ಬೋದು, ಟ್ಯಾಬ್ಲೆಟ್ ತಗೋತಿರ್ಬೋದು. ಎಷ್ಟು ದಿನ ತಗೋತೀರಾ ಟ್ಯಾಬ್ಲೆಟ್? ಲಿವರು ಕಿಡ್ನಿ ಹಾಳಾಗೋ ತನಕನ. ಹೈಪರ್ ಟೆನ್ಷನ್ ನಾವು ನಾರ್ಮಲ್ ವರ್ಡ್ಸಲ್ಲಿ BP ಅಂತ ಕರಿತೀವಿ. BP ಇಸ್ ಬ್ಲಡ್ ಪ್ರೆಷರ್. ಅರ್ಥ ಆಗ್ತಾ ಇದೆಯಾ? ಪ್ರೆಷರ್. ನೀವು ಹೈಪರ್ ಟೆನ್ಷನ್ ಪೇಷಂಟ್ ಆಗಿರ್ಬೋದು, ಟ್ಯಾಬ್ಲೆಟ್ ತಗೋತಿರ್ಬೋದು. ಎಷ್ಟು ದಿನ ತಗೋತೀರಾ ಟ್ಯಾಬ್ಲೆಟ್? ನ್ಯಾಚುರಲ್ ಆಗಿ ಏನು ಮಾಡ್ಬೋದು ಅಂತ ತಿಳ್ಕೊಳ್ಳಿ. ಒಂದು, ನೀವು ವೆಯ್ಟ್ನ ಕಮ್ಮಿ ಮಾಡ್ಬೋದು. ನೀವು ನಿಮ್ಮ ವೆಯ್ಟಲ್ಲಿ 5 ರಿಂದ 7 kg ಕಮ್ಮಿ ಮಾಡಿದ್ರಿ ಅಂತ ಅಂದ್ಕೊಳ್ಳಿ, ನಿಮ್ಮ BP ಖಂಡಿತವಾಗ್ಲೂ ಲೋ ಆಗುತ್ತೆ. ಈಗ ಎಷ್ಟಿದೆ ಅದಕ್ಕಿಂತ ಖಂಡಿತವಾಗ್ಲೂ ಲೋ ಆಗುತ್ತೆ. ಹೆಂಗೆ ತೂಕ ಕಮ್ಮಿ ಮಾಡೋದು? ಎಕ್ಸಸೈಸ್ ಮಾಡಿ. ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರಿಗೆ ನಿಂಬೆಹಣ್ಣು ಹಾಕೊಂಡು ಕುಡೀರಿ. ಊಟ ಸರಿಯಾಗಿ ಟೈಮಿಗೆ ಮಾಡಿ. ರಾತ್ರಿ ಲೇಟಾಗಿ ಊಟ ಮಾಡಬೇಡಿ. ಊಟ ಆದಮೇಲೆ ವಾಕಿಂಗ್ ಮಾಡಿ. ಊಟದಲ್ಲಿ ಕಾರ್ಬೋಹೈಡ್ರೇಟ್ ಕಮ್ಮಿ ತೊಗೊಳ್ಳಿ, ಪ್ರೋಟೀನ್ ಫೈಬರ್ ಜಾಸ್ತಿ ತೊಗೊಳ್ಳಿ. ಸರಿ, ಡಯಟನ್ನು ಫಾಲೋ ಮಾಡ್ತಾ ಇದ್ದೀರಾ. ಎಕ್ಸಸೈಸ್ ಮಾಡಬೇಕು, ಬೆವರು ಬರೋ ಥರ ಎಕ್ಸಸೈಸ್ ಮಾಡಬೇಕು. ನೀವು ಓಡ್ತೀರಾ, ನೆಗಿತೀರಾ, ಜಿಮ್ ಜಾಯಿನ್ ಮಾಡ್ತೀರಾ, ಯೋಗ ಮಾಡ್ತೀರಾ, ಏನು ಮಾಡ್ತೀರಾ ಅದನ್ನು ನಿಮಗೆ ಬಿಟ್ಟಿದ್ದು. ತೂಕ ಕಮ್ಮಿ ಮಾಡ್ಕೋಬೇಕು. ಊಟದಲ್ಲಿ ಸಾಲ್ಟ್ ಮತ್ತು ಶುಗರ್, ಉಪ್ಪು ಮತ್ತು ಸಕ್ಕರೆ ಕಮ್ಮಿ ಇರೋ ಥರ ನೋಡ್ಕೊಳ್ಳಿ. ಸಕ್ಕರೆ ಬೇಡವೇ ಬೇಡ, ಆಯಿತಾ? ಸಕ್ಕರೆ ಇನ್ಫ್ಲಮೇಷನ್ ಜಾಸ್ತಿ ಮಾಡುತ್ತೆ. ನಿಮ್ಮ ಬ್ಲಡ್ ವೆಸಲ್ಸ್ ಅಂತ ಕರಿತೀವಿ, ನಿಮ್ಮ ಬ್ಲಡ್ ವೆಸಲ್ಸ್ ಇನ್ಫ್ಲಮೇಷನ್ ಆಗುತ್ತೆ, ವೀಕ್ ಆಗುತ್ತೆ. ಮತ್ತು ಶುಗರ್ ಜಾಸ್ತಿ ತೊಗೊಳೋದ್ರಿಂದ ನಮ್ಮ ಬಾಡಿಲಿ ಇನ್ಫ್ಲಮೇಷನ್ ಜಾಸ್ತಿ ಆಗುತ್ತೆ. ಮತ್ತು ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ. ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿ ಆದರೆ ಸೋಡಿಯಂ ಲೆವೆಲ್ ಜಾಸ್ತಿ ಆಗುತ್ತೆ. ಸೋಡಿಯಂ ಇಸ್ ಉಪ್ಪು. ನೀವು ಉಪ್ಪನ್ನ ಜಾಸ್ತಿ ತೊಗೊಂಡ್ರಿ ಅಂತ ಅನ್ಕೊಳ್ಳಿ. ಉಪ್ಪು ಜಾಸ್ತಿ ತಗೊಂಡ್ರೆ ಉಪ್ಪು ನೀರನ್ನ ಜಾಸ್ತಿ ಹಿಡಿದಿಟ್ಕೊಳ್ಳೋದು. ಉಪ್ಪು ನೀರನ್ನ ಹಿಡಿದಿಟ್ಕೊಳ್ಳೋದ್ರಿಂದ ನಿಮ್ಮ ಬಾಡಿಲಿ ಬ್ಲಡ್ ಲೆವೆಲ್ ಜಾಸ್ತಿ ಆಗುತ್ತೆ. ಸೊ ಇಟ್ಸ್ ಕಾಲ್ಡ್ ಬ್ಲಡ್ ಪ್ರೆಷರ್. ನಿಮ್ಮ ಊಟದಲ್ಲಿ ಕಡಿಮೆ ಉಪ್ಪಿರಬೇಕು ಮತ್ತು ಜಾಸ್ತಿ ಪೊಟ್ಯಾಷಿಯಮ್ ಮತ್ತು ಮೆಗ್ನೀಷಿಯಮ್ ಇರಬೇಕು. ಪೊಟ್ಯಾಷಿಯಮ್ ಮತ್ತು ಮೆಗ್ನೀಷಿಯಮ್ ಏನು ಮಾಡುತ್ತೆ ಗೊತ್ತಾ? ಈ ನಿಮ್ಮದು ಬ್ಲಡ್ ವೆಸಲ್ಸ್ ಎಷ್ಟು ದಪ್ಪ ಇರುತ್ತೆ ಅಂತ ಅಂದ್ಕೊಳ್ಳಿ. ಇದು ಕನ್ಸ್ಟ್ರಿಕ್ಷನ್ ಆಗುತ್ತೆ. ಡೈಲೇಷನ್ ಆಗೋಕ್ಕೆ ಪೊಟ್ಯಾಷಿಯಮ್ ಮತ್ತು ಮೆಗ್ನೀಷಿಯಮ್ ಬೇಕು. ಸೊ ಇದು ಪೈಪ್ ಅಂತ ಅಂದ್ಕೊಳ್ಳಿ. ಈಗ ನೀವು ಇದನ್ನು ಹಿಡಿದಿಟ್ಕೊಂಡ್ರೆ, ಈ ಥರ ಅಮ್ಕ್ ಹಿಡ್ಕೊಂಡ್ರೆ ಏನಾಗುತ್ತೆ? ಪ್ರೆಷರ್ ಜಾಸ್ತಿ ಆಗುತ್ತೆ, ದೂರಕ್ಕೆ ಆರುತ್ತಲ್ಲ. ಸೊ ಇದೇ ಪ್ರೊಸೆಸ್ ನಿಮ್ಮ ಬಾಡಿಲಿ ಆಗ್ತಾ ಇರುತ್ತೆ. ಸೊ ವ್ಯಾಸೋ ಕನ್ಸ್ಟ್ರಿಕ್ಷನ್ ಆಗಿರುತ್ತೆ. ಇದು ವಾಪಸ್ ಬರಬೇಕಂದ್ರೆ ಏನು ಮಾಡಬೇಕು? ಮೆಗ್ನೀಷಿಯಮ್ ಮತ್ತು ಪೊಟ್ಯಾಷಿಯಮ್ನ ಜಾಸ್ತಿ ತೊಗೋಬೇಕು. ಮೆಗ್ನೀಷಿಯಮ್ ಮತ್ತು ಪೊಟ್ಯಾಷಿಯಮ್ದು ಸೋರ್ಸಸ್ ಯಾವುದು? ಇವು ನಾವು ಊಟದಲ್ಲಿ ಹೆಚ್ಚೆಚ್ಚಿರೋ ಥರ ನೋಡ್ಕೊಳ್ಳಿ. ಮತ್ತು ಡ್ಯಾಶ್ ಡಯಟ್ ಅಂತ ಕರಿತೀವಿ. ಲೋ ಸೋಡಿಯಮ್, ಲೋ ಕಾರ್ಬೋಹೈಡ್ರೇಟ್, ಹೈ ಫೈಬರ್, ಮೀಡಿಯಂ ಲೆವೆಲ್ ಪ್ರೋಟೀನ್ ಇರೋವಂಥ ಫುಡ್ಡು. ಡಯಟ್ ಚಾರ್ಟ್ ನನಗೆ ಮೆಸೇಜ್ ಮಾಡಿ, ನಾನು ನಿಮ್ಗೆ ಕಳಿಸ್ಕೊಡ್ತೀನಿ. ಮತ್ತು ನ್ಯಾಚುರಲಾಗಿ ಹೆಂಗೆ ಕಮ್ಮಿ ಮಾಡೋದಂತ ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ. ಈಗ ಹೆಚ್ಚು ವಿಡಿಯೋಗೋಸ್ಕರ ನನ್ನ ಫಾಲೋ ಮಾಡ್ಕೊಳ್ಳಿ, ಯಾಕಂದರೆ ನಿಮ್ಮ ಆರೋಗ್ಯ ನನ್ನ ಆದ್ಯತೆ. ಧನ್ಯವಾದ.